திருப்பல்லாண்டு. பல்லாயிரத்தாண்டு பல கோடி நூறாயிரம் மல்லாண்ட திண்டோள் மணிவண்ணா உன் சேவடி செவ்வி திருக்காப்பு. பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் மல்லாண்ட திண்டோள் மணிவண்ணா உன் சேவடி செவ்வி திருக்காப்பு. ಪ್ರತಿಪದದ ಅರ್ಥ: ಮಲ್ ಬಲಶಾಲಿಗಳಾದ ಜಟ್ಟಿಗಳನ್ನು, ಆಂಡ ಗೆದ್ದು ಹುಟ್ಟಡಗಿಸಿದ, ತಿಣ್ ಬಲಿಷ್ಠವಾದ, ತೋಳ್ ಬಾಹುಗಳುಳ್ಳ, ಮಣಿವಣ್ಣ ನೀಲಮಣಿಯಂತೆ ಮನೋಹರವಾದ ದೇಹದ ಬಣ್ಣವುಳ್ಳವನೇ, ಪಲ್ ಆಂಡ್ ಅನೇಕ ವರ್ಷಗಳು, ಪಲ್ ಆಂಡ್ ಅನೇಕಾನೇಕ ವರ್ಷಗಳು, ಪಲ್ ಆಯಿರುತ್ತಾಂಡ್ ಹಲವಾರು ಸಾವಿರ ವರ್ಷಗಳು, ಪಲಗೋಡಿ ನೂರಾಯಿರಂ ಹೀಗೆಯೇ ಹಲವು ಕೋಟಿ ನೂರು ಸಾವಿರ ವರ್ಷಗಳು ಅಥವಾ ಲೆಕ್ಕ ಮಾಡಲು ಆಗದಷ್ಟು ಎಂದರೆ ಅಸಂಖ್ಯಾತ ವರ್ಷಗಳು. ಉನ್ ನಿನ್ನ, ಶೇ ಕೋಮಲವಾದ ಕೆಂಪಾದ, ಅಡಿ ಪಾದಗಳ, ಶೆವ್ವಿ ದಿವ್ಯ ಸೌಂದರ್ಯಕ್ಕೆ, ತಿರುಕಾಪ್ ಶ್ರೀರಕ್ಷೆ ಇರಲಿ. ಭಾವಾರ್ಥ: ಬಲಶಾಲಿಗಳಾದ ಮಲ್ಲರನ್ನು ತೋಳ್ಬಲದಿಂದ ಗೆದ್ದು ಅಡಗಿಸಿದ ನೀಲಮಣಿಯ ದೇಹ ಕಾಂತಿಯುಳ್ಳವನೇ, ನಿನ್ನ ಕೆಂಪಾದ ಕೋಮಲ ಪಾದಗಳ ದಿವ್ಯ ಸೌಂದರ್ಯಕ್ಕೆ ಅನೇಕಾನೇಕ ಎಣಿಸಲಾರದಷ್ಟು ವರ್ಷಗಳ ಕಾಲ ಶ್ರೀರಕ್ಷೆ ಇರಲಿ. ಆಂಡ್ ಎಂಬ ಪದ ಕಾಲವನ್ನು ಸೂಚಿಸುತ್ತದೆ. ಪಲ್ ಆಂಡ್ ಪಲ್ ಆಂಡ್ ಪಲ್ ಆಯಿರತ್ತಾಂಡ್ ಪಲಕೋಡಿ ನೂರಾಯಿರಂ ಎಂದು ಒತ್ತಿ ಒತ್ತಿ ಹೇಳುವುದರಿಂದ ಹೆಚ್ಚು ಹೆಚ್ಚು ಕಾಲಸೂಚಕ ಪದಗಳನ್ನು ಬಳಸುವುದರಿಂದ ಲೆಕ್ಕ ಮಾಡದಷ್ಟು ಕಾಲ ಎಂಬುದನ್ನು ಸೂಚಿಸುತ್ತದೆ. ಎಲ್ಲವನ್ನೂ ಒಟ್ಟು ಮಾಡಿ ಅನಂತಕಾಲ, ಚಿರಕಾಲ ಎಂದೆನ್ನಬಹುದು. ಈ ಚಿರಕಾಲವು ಏನು ಬೇಕು, ಏಕೆ ಎಂಬುದು ಮುಂದಿನ ವಿಷಯ. ಚಿರಕಾಲ ಬೇಕು ಎಂಬುದು ಮನಸ್ಸಿಗೆ ತುಂಬ ಇಷ್ಟವಾದ ತೃಪ್ತಿಕಾರದ ವಿಷಯವೊಂದನ್ನು, ಅದು ಭಗವದ್ವಿಷಯವಾದ ಆಶೆ. ಅನನ್ಯ ಭಕ್ತನಿಗೆ ಈ ಆಶೆಗೆ ಮಿತಿ ಇರುವುದಿಲ್ಲ, ಎಂದಿಗೂ ತೃಪ್ತಿಯಾಗುವುದಿಲ್ಲ. ಭಗವಂತನ ಸಾಕ್ಷಾತ್ಕಾರವಾದರೆ, ಅವನ ಸಾನ್ನಿಧ್ಯ ದೊರೆತರೆ, ಅವನ ಸೇವೆ ಲಭಿಸಿದರೆ ಅದು ಎಷ್ಟು ಕಾಲ ನಡೆಯುತ್ತಾ ಹೋದರೂ ಆ ವಿಷಯದಲ್ಲಿ ತೃಪ್ತಿಯಲ್ಲಿ ಆ ಆನಂದವನ್ನು ಎಷ್ಟು ಸವಿದರೂ ಸಾಲದು, ಸವಿಯುತ್ತಲೇ ಇರಬೇಕು ಎಂಬ ಮಹತ್ತರವಾದ ಆಶೆ ಬೆಳೆಯುತ್ತಲೇ ಹೋಗುತ್ತದೆ. ಮಹಾಭಕ್ತರಾದ ವಿಷ್ಣುಚಿತ್ತರಿಗೆ ಇದೇನು ಹೊರತಲ್ಲ. ವೇದ ಪಠನವನ್ನು ಮೊದಲು ಮಾಡುವುದು ಓಂಕಾರದಿಂದ. ಯಜ್ಞ, ದಾನ, ತಪಸ್ಸುಗಳನ್ನು ನಡೆಸುವಾಗ ಓಂಕಾರದಿಂದಲೇ ಮೊದಲು. ಹಾಗೆಯೇ ದ್ರಾವಿಡಾಂನಾಯಕ್ಕೆ ತಿರುಪ್ಪಲ್ಲಾಂಡ್ ಓಂಕಾರದಂತೆ. ದಿವ್ಯ ಪ್ರಬಂಧವನ್ನು ಓದುವುದಕ್ಕೆ ಮುಂಚೆ ತಿರುಪ್ಪಲ್ಲಾಂಡನ್ನು ಓದುತ್ತಾರೆ. ಆದ್ದರಿಂದ ತಿರುಪ್ಪಲ್ಲಾಂಡಿಗೆ ಓಂಕಾರದಷ್ಟೇ ಪ್ರಾಮುಖ್ಯತೆ, ಶ್ರೇಷ್ಠತೆ. ರಾಜ ವಲ್ಲಭದೇವನ ವಿದ್ವತ್ ಸಭೆಯಲ್ಲಿ ಪರತತ್ವ ನಿರ್ಣಯ ಮಾಡಿ ವಿಷ್ಣುಚಿತ್ತರು ಜಯಗಳಿಸಿದರಷ್ಟೇ. ರಾಜನಿಗೆ ಅಮಿತಾನಂದವಾಯಿತು. ದೇವರಂಥ ಭಟ್ಟರು ಎಂದು ಅವರನ್ನು ಬಾಯ್ತುಂಬ ಹೊಗಳಿದನು. ಅಷ್ಟಕ್ಕೆ ನಿಲ್ಲಿಸದೆ ಅವರನ್ನು ಆನೆಯ ಮೇಲೆ ಕುಳ್ಳಿರಿಸಿ ಸಕಲ ರಾಜ ಮರ್ಯಾದೆಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿದನು. ವಿಷ್ಣುಚಿತ್ತರಿಗಾದರೋ ಅವರ ದೇಹಕ್ಕೆ ನಡೆಸುತ್ತಿದ್ದ ಅದ್ಧೂರಿಯ ವೈಭವದ ಪರಿವೆಯೇ ಅವರಿಗಿಲ್ಲದಾಗಿತ್ತು. ಮನಸ್ಸೆಲ್ಲ ಪರಮ ಕಾರುಣಿಕನಾದ ಭಗವಂತನಲ್ಲಿ ಕೀಲಿಸಿತ್ತು. ಹೃದಯದಲ್ಲಿ ಹೇಳತೀರದಷ್ಟು ಕೃತಜ್ಞತೆ. ಆ ಸಮಯದಲ್ಲಿ ಕೃಪಾಸಿಂಧುವಾದ ಶ್ರೀಮನ್ನಾರಾಯಣನು ಗರುಡ ವಾಹನನಾಗಿ ಶ್ರೀದೇವಿ, ಭೂದೇವಿ, ನೀಳಾದೇವಿಯ ಸಹಿತನಾಗಿ ಆಕಾಶದಲ್ಲಿ ಅವರಿಗೆ ಕಾಣಿಸಿಕೊಂಡನು. ಆ ದಿವ್ಯ ನೋಟಕ್ಕೆ ಮಾರು ಹೋದ ವಿಷ್ಣುಚಿತ್ತರು
ತಿರುಪ್ಪಲ್ಲಾಂಡು ಹಾಡಿ ಭಗವಂತನನ್ನು ಸ್ತೋತ್ರ ಮಾಡಿದರು. ಭಕ್ತಿಯ ಅತಿರೇಕದಲ್ಲಿ ಅವರು ಮೈಮರೆಯಲಿಲ್ಲ, ಸ್ವಾರ್ಥಿಯಂತೆ ವರ್ತಿಸಲಿಲ್ಲ. ಭಗವಂತನ ಆ ದಿವ್ಯ ಮನೋಹರ ನೋಟ ಜಗತ್ತಿನಲ್ಲಿ ಎಲ್ಲ ಭಕ್ತರಿಗೂ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ದೊರೆಯಲೆಂಬ ಹಿರಿಯಾಸೆಯನ್ನು ತಿರುಪ್ಪಲ್ಲಾಂಡಿನ ಮೂಲಕ ಬಿಡಿಸಿ ಹೇಳಿದರು. ಭಕ್ತ ಪರಾಧೀನನೂ ಭಕ್ತವತ್ಸಲನೂ ಆದ ಭಗವಂತನಿಗೆ ಭಕ್ತನ ಆದರದ ಮಂಗಳ ಹಾಡಿದರು. ಹೀಗೆ ಈ ತಿರುಪ್ಪಲ್ಲಾಂಡು ಆಳ್ವಾರರ ಹೃತ್ಪೂರ್ವಕವಾದ ಮಂಗಳದ ಹಾಡು. ಇನ್ನು ಮಲ್ಲಾಂಡ ತಿಂಡೋಳ್ ಮಣಿವಣ್ಣ ಎಂಬುದನ್ನು ಕುರಿತು ಕೃಷ್ಣಾವತಾರದ ವೈಭವದ ಒಂದು ಸಂಗತಿಯನ್ನು ಇದು ಸೂಚಿಸುತ್ತದೆ. ಶ್ರೀಕೃಷ್ಣನ ಅದ್ಭುತ ಲೀಲೆಗಳು ಯಾರಿಗೆ ಗೊತ್ತಿಲ್ಲ? ಅವನ ಸೋದರ ಮಾವನಾದ ಕಂಸನೇ ಅವನನ್ನು ಕೊಲ್ಲಿಸಿ ಬಿಡಬೇಕೆಂದು ಹಲವಾರು ಉಪಾಯಗಳನ್ನು ಹೂಡುತ್ತಾನೆ. ಚಿಕ್ಕ ಮಗುವಿನಿಂದಲೇ ಅವನ ಹತ್ಯೆಗೆ ಪ್ರಯತ್ನ ನಡೆಯುತ್ತದೆ. ಆದರೆ ಒಂದೊಂದರಲ್ಲೂ ಕೃಷ್ಣನದೇ ಮೇಲುಗೈಯಾಗುತ್ತದೆ. ಶತ್ರು ನಾಶವಾಗುತ್ತದೆ. ರಾಜನಾದ ಕಂಸನ ಆಜ್ಞೆಗೆ ಒಳಪಟ್ಟು ಕೃಷ್ಣನು ಅವನ ಅಣ್ಣ ಬಲರಾಮನು ಮಧುರೆಗೆ ಬರುತ್ತಾರೆ. ಅಲ್ಲಿ ಧನುಶ್ಶಾಲೆಗೆ ನುಗ್ಗುತ್ತಾರೆ. ಪೂಜೆ ಮಾಡಿ ಇಟ್ಟಿದ್ದ ಇಂದ್ರಧನುಸ್ಸಿನಂಥ ದೊಡ್ಡ ಬಿಲ್ಲನ್ನು ಕೃಷ್ಣ ಕೈಗೆತ್ತಿಕೊಂಡು ಹೆದೆಯೇರಿಸಲು ಯತ್ನಿಸಿ ಅದನ್ನು ಮುರಿದು ಹಾಕುತ್ತಾನೆ. ಬಲರಾಮ ಕೃಷ್ಣರಿಬ್ಬರೂ ಕಲೆತು ಕಾವಲಿನ ಪಡೆಯವರನ್ನು ಓಡಿಸಿ ಬಿಡುತ್ತಾರೆ. ದೂರು ಕಂಸನಿಗೆ ಮುಟ್ಟುತ್ತದೆ. ತನ್ನ ಪರಮಶತ್ರುವಾದ ಕೃಷ್ಣನನ್ನು ತೊಡೆದು ಹಾಕಿಬಿಡಬೇಕೆಂದು ಆಗ ಅವನು ಯೋಚಿಸಿದ ಉಪಾಯಗಳಲ್ಲಿ ಒಂದು ಕುಸ್ತಿ ಪಂದ್ಯದ ನೆಪದಲ್ಲಿ ಜಟ್ಟಿಗಳಿಂದ ಅವರನ್ನು ಕೊಲ್ಲಿಸಿ ಬಿಡುವುದು. ಮುಷ್ಟಿಕ, ಚಾಣೂರ, ಕೂಟ, ಶಲ, ಕೋಸಲಕ ಈ 5 ಕಂಸನಿಗೆ ಆಪ್ತರಾದ ಮಲ್ಲರು. ಮಲ್ಲ ಯುದ್ಧದಲ್ಲಿ ನುರಿತವರು, ಚತುರರು. ಕಂಸ ಅವರನ್ನು ಕೃಷ್ಣನೊಡನೆ ಯುದ್ಧಕ್ಕೆ ಕಳುಹಿಸುತ್ತಾನೆ. ಚಾಣೂರನನ್ನು ಕೃಷ್ಣನು, ಮುಷ್ಟಿಕನನ್ನು ಬಲರಾಮನು ತಮ್ಮ ತಮ್ಮ ತೋಳ್ಬಲದಿಂದಲೇ ಹಣ್ಣು ಮಾಡಿ ಕೊಲ್ಲುತ್ತಾರೆ. ಮಿಕ್ಕವರನ್ನು ಕೃಷ್ಣನೇ ಕೊಂದು ಬಿಡುತ್ತಾನೆ. ಅವರ ಪರಿವಾರದವರಾದ ಅನೇಕ ಮಂದಿ ಜಟ್ಟಿಗಳು ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಿಂದ ಪಲಾಯನ ಮಾಡಿಬಿಡುತ್ತಾರೆ. ಆ ಕಾರಣದಿಂದಲೇ ಕೃಷ್ಣ ತಿಂಡೋಳ್ ಅಸದೃಶವಾದ ತೋಳ್ಬಲ ಉಳ್ಳವನು ಆಗುತ್ತಾನೆ. ಕೃಷ್ಣನ ದೇಹ ಕಾಂತಿ ಅತ್ಯಾಕರ್ಷಕವಾದ ನೀಲವರ್ಣದ್ದು. ಅದನ್ನು ಮುಂದಿಟ್ಟು ಮಣಿವಣ್ಣ, ದಿವ್ಯವಾದ ನೀಲಮಣಿಯ ಬಣ್ಣವುಳ್ಳವನೇ ಎಂದು ಸಂಬೋಧಿಸುವುದು, ಸ್ತುತಿಸುವುದು ವಾಡಿಕೆ. அடியோமோடும் நின்னோடும் பெருவின்றி 1000 பல்லாண்டு வடிவாய் நின் வலமார்பினில் வாழ்கின்ற மங்கையும் பல்லாண்டு வடிவார் சோதி வலத்துறையும் சுடராளியும் பல்லாண்டு படைப்போர் புக்கு முழங்கும் அப்பாஞ்ச சன்னியமும் பல்லாண்டே. அடியோமோடும் நின்னோடும் பெருவின்றி 1000 பல்லாண்டு வடிவாய் நின்மல மார்பினில் வாழ்கின்ற மங்கையும் பல்லாண்டு வடிவார் சோதிவலத்துறையும் சுடராளியும் பல்லாண்டு படைப்போர் புக்கு முழங்கும் ಅಪ್ಪಾಂಜ ಶನ್ಯಮುಂ ಪಲ್ಲಾಂಡೆ. ಪ್ರತಿಪದದ ಅರ್ಥ: ಅಡಿಯೋಂ ಓಡುಂ, ಸೇವಕರಾಗಿರುವ ನಮ್ಮೆಲ್ಲರೊಡನೆಯೂ. ನಿನ್ರೋಡುಂ, ಸ್ವಾಮಿಯಾದ ಅಥವಾ ಸೇವ್ಯನಾದ ನಿನ್ನೊಡನೆಯೂ. ಪಿರುವಿ, ಅಗಲಿಕೆ. ಇನ್ರಿ, ಇಲ್ಲದ ಹಾಗೆ. 1000 ಪಲ್ಲಾಂಡು, ಸಾವಿರಾರು ವರ್ಷಗಳು ನಡೆದು ಬರಲಿ ಅಥವಾ ಚಿರಕಾಲ ನಡೆದು ಬರಲಿ. ವಡಿವು, ಸೌಂದರ್ಯವು. ಆಯ್, ರೂಪವಾದಂತೆ. ನಿನ್, ನಿನ್ನ. ವಲಮಾರ್ಬಿನಿಲ್, ಬಲವಕ್ಷದಲ್ಲಿ. ವಾಳ್ಹಿಂಡ್ರ, ವಾಸ ಮಾಡುತ್ತಿರುವ. ಮಂಗಯುಂ, ಶ್ರೀದೇವಿಯು. ಪಲ್ಲಾಂಡು, ಚಿರಕಾಲ ಇರಲಿ. ವಡಿವು, ಸೌಂದರ್ಯ. ಆರ್,
ತುಂಬಿಕೊಂಡಿರುವ, ಶೋಧಿ ತೇಜಪೂರ್ಣವಾದ, ವಲತ್ ಬಲಗಡೆಯಲ್ಲಿ ಅಥವಾ ಬಲಕೈಯಲ್ಲಿ, ಉರಯುಂ ನೆಲೆಸಿರುವ, ಶುಡರ್ ಶತ್ರುಗಳನ್ನು ಸುಡುವಂಥ, ಆಳಿಯುಂ ಚಕ್ರಾಯುಧವು, ಪಲ್ಲಾಂಡ್ ಚಿರಕಾಲವಿರಲಿ, ಪಡೈ ಸೈನ್ಯಗಳ ನಡುವೆ, ಪೋರ್ಪುಕ್ ಯುದ್ಧಗಳಲ್ಲಿ ನುಗ್ಗಿ, ಮುಳಂಗುಂ ಶತ್ರು ಹೃದಯ ಭೇದಕವಾಗಿ ಮೊಳಗುವ, ಅಪ್ಪಾಂಜಶನ್ಯಮುಂ ಆಪಾಂಚಜನ್ಯವು, ಪಲ್ಲಾಂಡೆ ಚಿರಕಾಲವಿರಲಿ. ಭಾವಾರ್ಥ: ಸೇವಕರಾಗಿರುವ ನಮ್ಮೆಲ್ಲರಿಗೂ ಸೇವ್ಯನಾಗಿರುವ ಸ್ವಾಮಿಯಾದ ನಿನಗೂ ನಡುವೆ ಅಗಲಿಕೆ ಬರದ ಹಾಗೆ ಸಾವಿರಾರು ವರ್ಷಗಳು ಅಥವಾ ಚಿರಕಾಲ ಕಳೆಯಲಿ. ಸೌಂದರ್ಯವೇ ರೂಪವಾದಂತೆ ನಿನ್ನ ಬಲ ವಕ್ಷಸ್ಥಳದಲ್ಲಿ ವಾಸಿಸುತ್ತಿರುವ ಶ್ರೀದೇವಿಯು ಚಿರಕಾಲ ನಿನ್ನೊಡನೆ ವಾಸಿಸಲಿ. ಸೌಂದರ್ಯ ತುಂಬಿ ನಿನ್ನ ಬಲಗೈಯಲ್ಲಿ ಪ್ರಜ್ವಲಿಸುತ್ತಿರುವ ಮತ್ತು ಎದುರಾಳಿಗಳನ್ನು ಸುಟ್ಟು ಬಿಡುವ ಚಕ್ರಾಯುಧವು ಚಿರಕಾಲವಿರಲಿ. ಯುದ್ಧಗಳಲ್ಲಿ ಸೈನ್ಯಗಳ ನಡುವೆ ನುಗ್ಗಿ ಶತ್ರು ಹೃದಯ ಭೇದಕವಾಗಿ ಮೊಳಗುವ ಆ ಪಾಂಚಜನ್ಯವು ಚಿರಕಾಲವಿರಲಿ. ಹಿಂದಿನ ಪಾಶುರದಲ್ಲಿ ಆಳ್ವಾರರು ತಾವು ಕಂಡ ಪರಿವಾರ ಸಹಿತನಾದ ಶ್ರೀಮನ್ನಾರಾಯಣನನ್ನು ಭಕ್ತಿ ಭರದಿಂದ ಹೊಗಳಿ ಹಾಡಿದರು. ಈ ಪಾಶುರದಲ್ಲಿ ತಮಗೂ ಪರಮಾತ್ಮನಿಗೂ ಇರುವ ಸಂಬಂಧವೇನೆಂದು, ಅದು ಹೇಗಿರಬೇಕೆಂದು ಹೇಳಿಕೊಳ್ಳುತ್ತಾರೆ. ತಾವಾದರೋ ದಾಸರು, ಭಗವಂತನ ನಮ್ರ ಸೇವಕರು. ಆ ಭಗವಂತ ತಮ್ಮಾ ಸ್ವಾಮಿ ತಮ್ಮೊಡೆಯ ತಮ್ಮ ಸೇವೆಯನ್ನು ಪಡೆಯುವವನು. ತಮ್ಮಿಬ್ಬರ ನಡುವಣ ಈ ಸೇವಕ ಸೇವ್ಯ ಸಂಬಂಧ ಶಾಶ್ವತವಾಗಿ ಇರಬೇಕೆಂದು ಆಳ್ವಾರರು ಮನಮುಟ್ಟಿ ಹಾರೈಸುತ್ತಾರೆ. ತಮ್ಮ ಸ್ವಾಮಿಗೆ ಚಿರಕಾಲವೂ ದಾಸ್ಯ ನಡೆಸುತ್ತಿರಬೇಕು, ಅದು ಎಂದಿಗೂ ತಪ್ಪಬಾರದು ಎಂಬುದೇ ಅದಕ್ಕೆ ಹಿನ್ನೆಲೆ. ಆಳ್ವಾರರದು ಮತ್ತೊಂದು ಹಿರಿಯಾಶೆ. ತಮ್ಮೊಡನೆ ಭಗವಂತನ ಸೇವೆಯಲ್ಲಿ ಇನ್ನೂ ಅನೇಕರು ಸೇರಿಕೊಳ್ಳಬೇಕು, ತಮ್ಮಂತೆ ಅವರೂ ಚಿರಕಾಲ ಭಗವಂತನ ಸನ್ನಿಧಿಯಲ್ಲಿ ಸೇವೆ ನಡೆಸುತ್ತಿರಬೇಕು, ಅದಕ್ಕೆ ಚ್ಯುತಿ ಬರಲೇಬಾರದು ಎಂಬುದು ಅವರ ಮಹದಾಶೆ. ಈ ನಿಸ್ವಾರ್ಥ ಮನೋಭಾವವನ್ನು ಆಳ್ವಾರರು ಇಲ್ಲಿ ವ್ಯಕ್ತಪಡಿಸುತ್ತಾರೆ. ಭಗವಂತನ ಅತಿಶಯವಾದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಶ್ರೀದೇವಿ, ದೇವಿಗೆ ಸ್ವಾಮಿಯ ವಕ್ಷಸ್ಥಲದಲ್ಲಿ ನಿತ್ಯವಾಸ, ಸ್ವಾಮಿಯ ಹೃದಯವೇ ಆಕೆ ಎಂಬಂತೆ. ದೇಹಕ್ಕೆ ಹೃದಯದ ಕಾರ್ಯ ಎಷ್ಟು ಮುಖ್ಯವೋ, ಭಕ್ತನಿಗೆ ಶ್ರೀದೇವಿಯ ಕೃಪೆ ಕಾರುಣ್ಯಗಳು ಅಷ್ಟೇ ಅವಶ್ಯ. ಆಕೆಯ ಅನುಗ್ರಹ ಮೊದಲು ಆಗಬೇಕು. ಆಗ ಆ ಮಾತಾಯಿ ವಾತ್ಸಲ್ಯದಿಂದ ಭಕ್ತನಾದ ತನ್ನ ಕಂದನನ್ನು ತನ್ನ ಪತಿಗೆ ಒಪ್ಪಿಸುತ್ತಾಳೆ. ಈ ಕಾರಣದಿಂದ ಲಕ್ಷ್ಮೀದೇವಿಯು ಭಗವಂತನ ಹೃದಯವಾಸಿಯಾಗಿ ಭಕ್ತನನ್ನು ಉದ್ಧರಿಸುವುದಕ್ಕಾಗಿ ಚಿರಕಾಲವಿರಬೇಕೆಂದು ಆಳ್ವಾರರು ಆಶಿಸುತ್ತಾರೆ. ಆಳ್ವಾರರ ಕಣ್ಮನಗಳು ಭಗವಂತನ ದಿವ್ಯಾಯುಧಗಳ ಕಡೆಗೆ ಹರಿಯುತ್ತವೆ. ಭಕ್ತರಾದ ತಾವು ತಮ್ಮ ರಕ್ಷಣೆಯ ಭಾರವನ್ನು ಭಗವಂತನಿಗೆ ಸಮರ್ಪಿಸಿ ಬಿಟ್ಟಿರುವುದರಿಂದ ತಮ್ಮನ್ನು ಕಾಪಾಡುವುದು ಭಗವಂತನ ಹೊಣೆ. ಅದಕ್ಕಾಗಿ ಭಗವಂತ ತನ್ನ ಬಲಗೈಯಲ್ಲಿ ಸುದರ್ಶನ ಚಕ್ರವನ್ನು ಧರಿಸಿದ್ದಾನೆ. ಅವನ ಎಡಗೈಯಲ್ಲಿ ಪಾಂಚಜನ್ಯ ಶಂಖವಿದೆ. ಚಕ್ರವಾದರೋ ತೇಜೋಮಯವಾದದ್ದು, ಕಣ್ಣು ಕುಕ್ಕುವಷ್ಟು ಕಾಂತಿಯುತವಾದದ್ದು, ಜೊತೆಗೆ ಎದುರಾಳಿಯನ್ನು ಸುಟ್ಟು ಬಿಡುವಂಥದ್ದು. ಒಂದು ಸಲ ಪಾಂಚಜನ್ಯ ಮೊಳಗಿತೆಂದರೆ ಶತ್ರು ಸೈನ್ಯ ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಪ್ರಬಲವಾಗಿರಲಿ, ಪಾಂಚಜನ್ಯದ ಧ್ವನಿಯಿಂದ ಅದರ ಎದೆ ಗಡಗಡ ನಡುಗಿಬಿಡುತ್ತದೆ. ಇಂಥ ಎರಡು ದಿವ್ಯಾಯುಧಗಳು ಭಗವಂತನ ಕೈಯಲ್ಲಿ ಸಿದ್ಧವಾಗಿ ಚಿರಕಾಲ ನೆಲೆಸಿದರೆ ಭಕ್ತನಿಗೆ ಭಯವೆಲ್ಲಿಂದ ಬಂದೀತು?
வாளாள் பட்டு நின்றீர் உள்ளீரேல் வந்து மண்ணும் மனமும் கொண்மின் கூளாள் பட்டு நின்றீர்களை எங்கள் குழுவினில் புகுதலொட்டோம் ஏழாள் காலும் பழிப்பிலோம் நாங்கள் இராக்கதர்வாள் இலங்கை பாளாளாக படை பொருதானுக்கு பல்லாண்டு கூறுதுமே. ಪ್ರತಿಪದದ ಅರ್ಥ. ವಾಳ್ ಬಾಳುವುದಕ್ಕೆ, ಆಳ್ಪಟ್ಟು ಆಳಾಗಿರಲು, ನಿನ್ರೀರ್ ದೃಢವಾಗಿ ನಿಲ್ಲಲು, ಉಳ್ಳೀರೇಲ್ ಮನಸ್ಸುಳ್ಳವರಾದರೆ, ಒಂದು ಬಂದು, ಮಣ್ಣುಂ ಕೊಣ್ಮಿನ್ ಹುತ್ತದ ಮಣ್ಣನ್ನು ತನ್ನಿ, ಅಂದರೆ ಭಗವಂತನ ಮಂಗಳ ಉತ್ಸವಗಳನ್ನು ಪ್ರಾರಂಭಿಸುವಾಗ ಅಂಕುರಾರ್ಪಣ ಮಾಡಲು ಬೇಕಾಗುವ ಮಣ್ಣನ್ನು ತನ್ನಿ ಎಂದರ್ಥ. ಮನಮುಂ ಕೊಣ್ಮಿನ್ ಅದಕ್ಕೆ ತಕ್ಕ ಮನಸ್ಸನ್ನು, ಅಂದರೆ ಆಸೆ ಅಭಿಮಾನಗಳನ್ನು ತನ್ನಿ. ಕೂಳ್ ಕೂಳಿಗಾಗಿಯೇ, ಆಳ್ಪಟ್ಟು ಆಳಾಗಿರಲು, ನಿನ್ರೀರ್களை ನಿಂತಿರುವವರನ್ನು, ಯಂಗಳ್ ನಮ್ಮ, ಕುಳುವಿನಿಲ್ ಕೂಟದಲ್ಲಿ, ಪುಹುದಲ್ ಸೇರುವುದನ್ನು, ಒಟ್ಟೋಂ ಒಪ್ಪೆವು, ನಾಂಗಳ್ ನಾವು, ಏಳ್ ಏಳು, ಆಳ್ಕಾಲುಂ ತಲೆಮಾರುಗಳ ಕಾಲವು, ಪಳಿಪ್ಪು ಯಾವ ವಿಧವಾದ ದೋಷವು ಅಥವಾ ಪಾಪವು, ಇಲೋಂ ಇಲ್ಲದವರು, ಇರಾಕ್ಕದರ್ ರಾಕ್ಷಸರು, ವಾಳ್ ಬಾಳುತ್ತಿದ್ದ, ಇಲಂಗೈ ಲಂಕೆಯಲ್ಲಿ, ಆಳ್ ವೀರರೆಲ್ಲರೂ, ಪಾಳಾಳಾಹ ಹಾಳಾಗುವ ಹಾಗೆ, ಪಡೈ ಸೈನ್ಯದೊಡನೆ, ಪೊರುದಾನುಕ್ಕು ಯುದ್ಧ ಮಾಡಿದ ಸ್ವಾಮಿಗೆ, ಪಲ್ಲಾಂಡು ಚಿರಾಯುವನ್ನು ಅಥವಾ ಶ್ರೀರಕ್ಷೆಯನ್ನು, ಕೂರುದುಮೆ ಹೇಳೋಣವೇ. ಭಾವಾರ್ಥ. ಬಾಳಿಗಾಗಿ ದುಡಿಯುತ್ತಾ ದೃಢವಾಗಿ ನಿಲ್ಲಲು ಮನಸ್ಸುಳ್ಳವರಾದರೆ ಬಂದು ಭಗವಂತನ ಮಂಗಳ ಉತ್ಸವಗಳಿಗೆ ಅಂಕುರಾರ್ಪಣ ಮಾಡುವುದಕ್ಕೆ ಹುತ್ತದ ಮಣ್ಣನ್ನು ತನ್ನಿ. ಅದಕ್ಕೆ ತಕ್ಕ ಮನಸ್ಸನ್ನೂ ಆಶೆ ಅಭಿಮಾನಗಳನ್ನೂ ತನ್ನಿ. ಕೂಳಿಗಾಗಿಯೇ ಆಳಾಗಿರಲು ನಿಂತಿರುವವರನ್ನು ನಮ್ಮ ಕೂಟದಲ್ಲಿ ಸೇರುವುದಕ್ಕೆ ಒಪ್ಪೆವು. ನಾವು 7 ತಲೆಮಾರುಗಳಿಂದಲೂ ಪಾಪವಿಲ್ಲದವರು. ಅಲ್ಲದೆ ರಾಕ್ಷಸರು ವಾಸ ಮಾಡುತ್ತಿದ್ದ ಲಂಕೆಯಲ್ಲಿ ವೀರರೆಲ್ಲರೂ ಹಾಳಾಗುವ ಹಾಗೆ ಸೈನ್ಯದೊಡನೆ ಗೂಡಿ ಯುದ್ಧ ಮಾಡಿದ ಭಗವಂತನಿಗೆ ಮಂಗಳವನ್ನು ಕೋರುವವರು ನಾವು. ಆಳ್ವಾರರು ಲೋಕದ ಜನರನ್ನು 2 ಬಗೆಯಾಗಿ ವಿಂಗಡಿಸಿದ್ದಾರೆ: ಬಾಳು ಗಳಿಸುವವರು ಮತ್ತು ಕೂಳು ಗಳಿಸುವವರು. ಬದುಕುವುದು ಏತಕ್ಕಾಗಿ? ಬಾಳಿಗಾಗಿಯೇ ಅಥವಾ ಕೂಳಿಗಾಗಿಯೇ? ಈ ವಿಷಯವನ್ನು ಆಳ್ವಾರರು ಇಲ್ಲಿ ಚೆನ್ನಾಗಿ ತಿಳಿಯ ಹೇಳಿದ್ದಾರೆ. ಬದುಕಿ ಬಾಳನ್ನು ಸಾರ್ಥಕಗೊಳಿಸಿಕೊಳ್ಳುವವರು ಪಾರಮಾರ್ಥಿಕರು. ಕೂಳಿಗಾಗಿ ಊಳಿಗ ನಡೆಸುತ್ತಾ ಇರುವವರು ಲೌಕಿಕರು. ಬಾಳನ್ನು ಉತ್ತಮವಾಗಿ ನಡೆಸುವವರು ಶಾಶ್ವತವಾದ ಭಗವತ್ ಸಾನ್ನಿಧ್ಯವನ್ನೂ ಭಗವದ್ ದಾಸ್ಯವನ್ನೂ ಪಡೆಯತಕ್ಕವರು. ಈ ಜನ್ಮದಲ್ಲೂ ಅವರು ಭಗವಂತನಿಗಾಗಿ ನಡೆಸುವ ಮಂಗಳ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತಾರೆ. ಅದರಲ್ಲಿ ಅಭಿಮಾನ ತೋರುತ್ತಾರೆ. ಭಗವತ್ ಕೈಂಕರ್ಯಗಳನ್ನು ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಕೂಳಿಗೆ ಆಳಾಗಿ ದುಡಿಯುವವರು ತಾತ್ಕಾಲಿಕವಾದ ಅಲ್ಪವಾದ ಲೋಕ ಸುಖಾದಿಗಳಲ್ಲಿ ಅವರು ಮಗ್ನರಾಗಿರುತ್ತಾರೆ. ಅಂಥವರನ್ನು ಭಗವತ್ ಕಾರ್ಯಗಳಲ್ಲಿ ಸೇರಿಸಿಕೊಂಡು ಉಪಯೋಗವೇನು? ಆದ್ದರಿಂದಲೇ ಆಳ್ವಾರರಿಗೆ ಅವರನ್ನು ತಮ್ಮ ಕೂಟದಲ್ಲಿ ಸೇರಿಸಿಕೊಳ್ಳಲು ಇಷ್ಟವಿಲ್ಲ. ಹೀಗೆ ಹೇಳಿದರೂ ಅವರ ಅಭಿಪ್ರಾಯದಲ್ಲಿ ಕೆಳಮಟ್ಟದ ಲೌಕಿಕರಾದರೂ ಸಹ
ಅವರು ಮನಸ್ಸು ಮಾಡಿದರೆ ಭಗವತ್ ಕೈಂಕರ್ಯದಲ್ಲಿ ಆಸಕ್ತಿ ವಹಿಸಿ ತಮ್ಮ ಕೂಟದಲ್ಲಿ ಕಲಿತುಕೊಳ್ಳಬೇಕೆಂಬುದೇ ಆಗಿತ್ತು. ಎಂಥ ಪಾಮರನಿಗಾದರೂ, ಎಷ್ಟು ಕೆಳಮಟ್ಟದವನಿಗಾದರೂ ದೇವಾಲಯಗಳಲ್ಲಿ ಅರ್ಚಾರೂಪನಾದ ಭಗವಂತನಿಗೆ ನಡೆಸುವ ಮಂಗಳ ಮಹೋತ್ಸವಗಳಿಂದ ಮನಸ್ಸು ವಿಕಾಸಗೊಳ್ಳದೇ ಇರುವುದಿಲ್ಲ. ಈ ಕಾರಣದಿಂದ ಆಳ್ವಾರರು ತನ್ನ ಸುತ್ತಲಿನ ಜನರನ್ನು ಭಗವಂತನ ರಥೋತ್ಸವಾದಿ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಂತೆ ಆದರದಿಂದ ಕರೆಯುತ್ತಾರೆ. ಆ ಮಂಗಳ ಕಾರ್ಯಗಳು ಅಂಕುರಾರ್ಪಣದಿಂದ ಮೊದಲಾಗುತ್ತವೆ. ಆಳ್ವಾರರು ಸಂಗಡಿಗರನ್ನು ಅದಕ್ಕೆ ಬೇಕಾಗುವ ಹುತ್ತದ ಮಣ್ಣನ್ನು ತರಲು ಆಸಕ್ತಿಯಿಂದ ಬನ್ನಿ, ನಮ್ಮ ಕೂಟದಲ್ಲಿ ಸೇರಿಕೊಳ್ಳಿ ಎನ್ನುತ್ತಾರೆ. ತಮ್ಮ ಕೂಟದವರು ಎಷ್ಟು ಪವಿತ್ರರು ಎಂಬುದನ್ನು ಆಳ್ವಾರರು ವ್ಯಕ್ತಪಡಿಸುತ್ತಾರೆ. ತಮ್ಮ ಹಿಂದಿನ 6 ತಲೆಮಾರುಗಳಿಂದಲೂ ಪಾರಮಾರ್ಥಿಕ ಮನಃ ಪರಿಪಾಕವನ್ನು ಪಡೆದು ಬಂದವರು ತಾವು. ಹಿಂದಿನ ತಲೆಮಾರುಗಳ ಸಂಸ್ಕಾರ ಬಲದಿಂದ ತಮ್ಮ ಈಗಿನ 7ನೆಯ ತಲೆಮಾರು ಹೆಚ್ಚು ಪರಿಶುದ್ಧವಾದದ್ದು. ಈ ಜೀವನದಲ್ಲಿ ಪಾಪರಹಿತವಾದ ಭಕ್ತಿ ಜೀವನ ಚೆನ್ನಾಗಿ ನಡೆಯುತ್ತಿದೆ. ಅದಕ್ಕೆ ಮನಸ್ಸು ಒಗ್ಗಿದೆ. ಇಲ್ಲಿಂದ ಮುಂದಿನ ಜನ್ಮವಿಲ್ಲವಾದೀತು, ಇದೇ ಕಡೆಯ ಜನ್ಮವಾದೀತು. ಭಗವತ್ ಕಟಾಕ್ಷ ಹೊಂದಿದ್ದರೆ ಇದು ಒದಗಿ ಬರುವುದು ನಿಶ್ಚಯ. ಆಗ ಭಗವಂತನ ದಿವ್ಯ ಸಾನ್ನಿಧ್ಯವೂ ಪಾದ ಸೇವೆಯೂ ನಿತ್ಯವಾಗಿ ದೊರೆಯುವುದು. ಇಲ್ಲಿ ಏಳಾಲ್ ಕಾಲುಂ ಎಂಬ ಪ್ರಯೋಗವಿದೆ. ಅದಕ್ಕೆ ಬೇರೆ ಹಲವು ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಒಂದು ವಿವರಣೆಯಲ್ಲಿ ಹಿಂದಿನ ತಲೆಮಾರುಗಳು 3, ಈಗಿನದು 1, ಮುಂದಿನವು 3, ಒಟ್ಟು 7 ತಲೆಮಾರುಗಳು. ಇನ್ನೊಂದು ವಿವರಣೆಯಂತೆ ತಲೆಮಾರುಗಳು 3 ಅದರಂತೆ ಹಿಂದಿನದು 7 ತಲೆಮಾರುಗಳು, ಮುಂದಿನವು 7 ತಲೆಮಾರುಗಳು ಮತ್ತು ನಡುವಣದು 7 ತಲೆಮಾರುಗಳು, ಒಟ್ಟು 21 ತಲೆಮಾರುಗಳು. ಇದಕ್ಕೆ ಮಹಾಭಾರತದ ಆಧಾರವನ್ನು ಕೊಡುತ್ತಾರೆ. 3ನೆಯ ವಿವರಣೆಯಲ್ಲಿ ಹಿಂದಿನದು 10 ತಲೆಮಾರುಗಳು, ಈಗಿನದು 1, ಮುಂದಿನದು 10, ಒಟ್ಟು 21 ತಲೆಮಾರುಗಳು. ಇದಕ್ಕೆ ಬೋಧಾಯನ ಧರ್ಮವನ್ನು ಆಧಾರವಾಗಿ ಮಾಡಿದ್ದಾರೆ. ಆಳ್ವಾರರು ಹಿಂದೆ ರಾಮಾವತಾರದಲ್ಲಿ ನಡೆದ ಘಟನೆಯನ್ನು ಇಲ್ಲಿ ನೆನಪಿಗೆ ತರುತ್ತಾರೆ. ಶ್ರೀರಾಮಚಂದ್ರನು ಅವತಾರ ಪುರುಷ, ಆದರ್ಶ ಮಾನವನಾಗಿ ತನ್ನ ಬಾಳ್ಕೆಯಲ್ಲಿ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿದು ನಡೆದು ತೋರಿಸಿದನು. ಅಲ್ಲದೆ ಅವತಾರ ಪುರುಷನ ಮುಖ್ಯ ಕರ್ತವ್ಯವಾದ ದುಷ್ಟ ಶಿಕ್ಷಣ ಮತ್ತು ಧರ್ಮ ರಕ್ಷಣವನ್ನು ಮಾಡಿದನು. ಆಗ ಲಂಕೆಯೆಲ್ಲ ದುಷ್ಟ ರಾಕ್ಷಸರ ಬೀಡಾಗಿತ್ತು. ಶ್ರೀರಾಮಚಂದ್ರನು ಕಪಿಸೈನ್ಯವನ್ನು ಕಟ್ಟಿಕೊಂಡೇ ಲಂಕೆಗೆ ದಾಳಿಯಿಟ್ಟು ರಾಕ್ಷಸರನ್ನೆಲ್ಲ ನಿರ್ನಾಮಗೊಳಿಸಿದನು. ಅಂಥ ಸ್ವಾಮಿಗೆ ಮಂಗಳವನ್ನು ಕೋರುವವರು ನಾವು ಎಂದು ಹೆಮ್ಮೆಪಟ್ಟು ಆಳ್ವಾರರು ನುಡಿಯುತ್ತಾರೆ. ಅದೇ ಅಭಿಮಾನ ತಳೆದಿರುವ ಸಜ್ಜನರೆಲ್ಲ ತಮ್ಮ ಕೂಟದಲ್ಲಿ ಸೇರಿಕೊಳ್ಳಬೇಕೆಂಬ ಆಶಯವನ್ನು ಅವರು ಇಲ್ಲಿ ವ್ಯಕ್ತಪಡಿಸಿರುತ್ತಾರೆ. ஏடு நிலத்திலிடுவதன் முன்னம் வந்த எங்கள் குழாம் புகுந்து கூடுமனமுடையீர்கள் வரம்பொழி வந்தொல்லை கூடுமினோ நாடும் நகரமும் நன்கரிய நமோ நாராயணாய வென்ற ಪಾಡುಮನಮುಡೈ ಪತ್ತರುಳ್ಳೀರ್ ಒಂದು ಪಲ್ಲಾಂಡು ಕೂರುಮಿನೇ. ಪ್ರತಿಪದದ ಅರ್ಥ: 7 ಪಾಪಿಗಳಿಗೆ ತಕ್ಕದ್ದಾದ, ನಿಲத்தில் ಸ್ಥಾನದಲ್ಲಿ, ಇಡುವದನ್ ಹಾಕುವುದಕ್ಕೆ, ಮುನ್ನಂ ಮುಂಚಿತವಾಗಿಯೇ, ಒಂದು ಬಂದು, ಎಂಗಳ್ ನಮ್ಮ, ಕುಳಾಂ ಕೂಟವನ್ನು, ಪುಹುಂದು ಪ್ರವೇಶಿಸಿ, ಕೂಡುಂ ಸೇರಿಕೊಳ್ಳುವ ಅಥವಾ ಕೂಡಿಕೊಳ್ಳುವ, ಮನಂ ಮನನೆಲೆಯನ್ನು, ಉಡಯೀರ್ಗಳ್ ಉಳ್ಳವರಾದರೆ, ವರಂಬು ಮಾರ್ಗವನ್ನು, ಒಳಿ
ತೊರೆದು. ಒಲ್ಲೈ ಬೇಗನೆ. ಒಂದು ಬಂದು. ಕೂಡುಮಿನೋ ಕೂಡಿಕೊಳ್ಳಿರಿ. ನಾಡುಂ ಹಳ್ಳಿಯ ಜನರು. ನಗರಮುಂ ಪಟ್ಟಣಿಗರು. ನನ್ಗು ಚೆನ್ನಾಗಿ. ಅರಿಯ ಅರಿತುಕೊಳ್ಳುವ ಹಾಗೆ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ ನಾರಾಯಣನಿಗೆ ನಮಸ್ಕಾರ. ಎನ್ರು ಎಂದು. ಪಾಡುಂ ಹಾಡಲು. ಮನಂ ಮನಸ್ಸು. ಉಡೈ ಉಳ್ಳ. ಪತ್ತರುಳ್ಳೀರ್ ಭಕ್ತರು. ಒಂದು ಬಂದು. ಪಲ್ಲಾಂಡು ಮಂಗಳವನ್ನು, ಅಂದರೆ ಭಗವಂತನಿಗೆ ಮಂಗಳವನ್ನು. ಕೂರುಮಿನೆ ಹೇಳುವರಾಗಿ. ಭಾವಾರ್ಥ: ಪಾಪಿಗಳಿಗೆ ತಕ್ಕದ್ದಾದ ಸ್ಥಾನದಲ್ಲಿ ನಿಮ್ಮನ್ನು ತಳ್ಳಿ ಹಾಕುವುದಕ್ಕೆ ಮುಂಚೆಯೇ ಬಂದು ನಮ್ಮ ಭಕ್ತರ ಕೂಟವನ್ನು ಪ್ರವೇಶಿಸಿ ಅದರಲ್ಲಿ ಸೇರಿಕೊಳ್ಳುವ ಮನನೆಲೆಯುಳ್ಳವರಾದರೆ ಆ ನಿಮ್ಮ ಮಾರ್ಗವನ್ನು ಬಿಟ್ಟು ಬೇಗನೆ ಬಂದು ನಮ್ಮಲ್ಲಿ ಕೂಡಿಕೊಳ್ಳಿರಿ. ಹಳ್ಳಿಯ ಜನಕ್ಕೂ ಪಟ್ಟಣಿಗರಿಗೂ ಚೆನ್ನಾಗಿ ತಿಳಿಯುವ ಹಾಗೆ ನಮೋ ನಾರಾಯಣಾಯ ಎಂದು ಹಾಡುವ ಮನಸ್ಸುಳ್ಳ ಭಕ್ತರು ನೀವಾದರೆ ಬಂದು ಭಗವಂತನಿಗೆ ಪಲ್ಲಾಂಡು ಎಂದು ಹಾಡುವವರಾಗಿ. ಹಿಂದಿನ ಪಾಶುರದಲ್ಲಿ ಆಳ್ವಾರರು ಲೌಕಿಕ ಜನಕ್ಕೆ ಎಚ್ಚರಿಕೆ ನೀಡಿದ್ದರು. ಭಕ್ತರ ಕೂಟದಲ್ಲಿ ಅವರನ್ನು ಸೇರಿಸಿಕೊಳ್ಳುವುದಿಲ್ಲವೆಂದಿದ್ದರು. ಆದರೆ ಅದು ಗೊಡ್ಡು ಬೆದರಿಕೆ ಅಥವಾ ಎಚ್ಚರಿಕೆಯಾಗಿತ್ತು. ಮಕ್ಕಳನ್ನು ತಪ್ಪು ದಾರಿಯಿಂದ ಒಳ್ಳೆಯ ದಾರಿಗೆ ತಿರುಗಿಸಲು ತಾಯಿ ಹಾಕುವಂಥ ಬೆದರಿಕೆ ಅಥವಾ ಎಚ್ಚರಿಕೆ ಅದು. ಆಳ್ವಾರರಿಗೆ ಸಾಮಾನ್ಯ ಜನರಲ್ಲಿ ಅನುಕಂಪ ಬಹಳ. ಏಕೆಂದರೆ ಆ ಜನ ಲೌಕಿಕರು. ಕೂಳಿಗಾಗಿ ಊಳಿಗ ನಡೆಸುತ್ತಾ ತಮ್ಮ ಜನ್ಮವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳುತ್ತಿರುವವರು. ಅಲ್ಲದೆ ಅಜ್ಞಾನವಶದಿಂದ ಮೇಲಿಂದ ಮೇಲೆ ಪಾಪ ಕಾರ್ಯಗಳನ್ನು ಮಾಡುತ್ತಾ ನರಕಕ್ಕೆ ದಾರಿ ಮಾಡಿಕೊಳ್ಳುವವರು. ಅವರು ನರಕದಲ್ಲಿ ಖಚಿತವಾಗಿ ಬೀಳುವವರೇ. ಅವರ ಪಾಪರಾಶಿಗೆ ತಕ್ಕಂತೆ ನರಕದಲ್ಲಿ ಅವರಿಗೆ ಸ್ಥಳ ಮೀಸಲು. ಭರಿಸಲಾರದ ನರಕ ಯಾತನೆಗೂ ಅವರು ಈಡಾಗುವುದು ನಿಶ್ಚಯ. ಆಳ್ವಾರರಿಗೆ ಇದೆಲ್ಲ ಗೊತ್ತು. ಅವರದು ತಪ್ಪು ದಾರಿಯಲ್ಲ. ನಿತ್ಯಾನಂದ ಸುಖವನ್ನು ಅನುಭವಿಸುವ ಸನ್ಮಾರ್ಗವನ್ನು ಅವರು ಕಂಡುಕೊಳ್ಳಲಿಲ್ಲವಲ್ಲ ಎಂದು ಅವರಲ್ಲಿ ಆಳ್ವಾರರಿಗೆ ಅನುಕಂಪ. ಆದ್ದರಿಂದ ಈ ಲೌಕಿಕರು ಕೆಟ್ಟು ಹೋಗದಂತೆ ಮಾಡಬೇಕಾದದ್ದೇನು? ಭಕ್ತರ ಕೂಟದಲ್ಲಿ ಅವರು ಸೇರಿಕೊಳ್ಳುವಂತೆ ಅವರನ್ನು ಹುರಿದುಂಬಿಸುವುದೇ ಆಗಿದೆ. ಈ ಲೌಕಿಕರು ಎಲ್ಲೆಡೆಯೂ ಇದ್ದಾರೆ. ಹಳ್ಳಿಗಳಲ್ಲಿಯೂ ಅವರೇ, ನಗರಗಳಲ್ಲಿಯೂ ಅವರೇ. ಹಳ್ಳಿಯ ಸಾಮಾನ್ಯರಿಗೆ ಕೆಡಲು ಅವಕಾಶಗಳು ಕಡಿಮೆ. ಅದಕ್ಕೆ ತಕ್ಕಂತೆ ಅವರ ಪಾಪಕೃತ್ಯಗಳು ಒಂದು ಬಗೆಯಲ್ಲಿ ಸೀಮಿತಗೊಂಡವು ಎನ್ನಬಹುದು. ನಗರವಾಸಿಗಳಾದರೋ ಕೆಡಲು ಅವಕಾಶಗಳು ಲೆಕ್ಕವಿಲ್ಲದಷ್ಟು. ಅವಕ್ಕೆ ತಕ್ಕಂತೆ ಅವರ ಪಾಪಕೃತ್ಯಗಳಿಗೂ ಮಿತಿಯಿಲ್ಲ. ಆದ್ದರಿಂದ ಅವರಿಗೆ ಲಭಿಸುವುದು ಬಹು ಕಠಿಣವಾದ ನರಕದ ಶಿಕ್ಷೆಗಳು ಎನ್ನಬಹುದು. ಈ ಪಾಶುರದಲ್ಲಿ ಆಳ್ವಾರರು ಲೌಕಿಕರನ್ನೆಲ್ಲ ಆದರದಿಂದ ಕರೆಯುತ್ತಾರೆ. ಕೈಮೀರಿ ಹೋಗುವುದಕ್ಕೆ ಮುಂಚೆಯೇ ಅವರು ತಮ್ಮ ಹಳೆಯ ದಾರಿಯನ್ನು ಬಿಟ್ಟು ಬಿಡಲು ಮನಸ್ಸು ಮಾಡಬೇಕೆಂದು ಬೇಗ ಬೇಗ ಭಕ್ತ ಕೂಟದಲ್ಲಿ ಸೇರಿಕೊಂಡು ಬಿಡಬೇಕೆಂದು ವಾತ್ಸಲ್ಯದ ಕರೆ ಕೊಡುತ್ತಾರೆ. ಭಕ್ತ ಕೂಟದಲ್ಲಿ ಆ ಲೌಕಿಕರು ಏನು ಮಾಡಬೇಕು? ತಮ್ಮನ್ನು ತಾವು ಶುದ್ಧಗೊಳಿಸಿಕೊಳ್ಳುವುದು ಮೊದಲ ಕೆಲಸ. ಜೊತೆಗೆ ಹಳ್ಳಿಯ ಸಾಮಾನ್ಯರಿಗೂ ನಗರದ ಕಡುಪಾಪಿಗಳಿಗೂ ಅರಿವನ್ನುಂಟು ಮಾಡುವುದು. ಇವು ಅವರ ಕರ್ತವ್ಯ ಎನ್ನುತ್ತಾರೆ ಆಳ್ವಾರರು. ಅದನ್ನು ಮಾಡುವುದು ಹೇಗೆ? ಅದು ಹೀಗೆ: ಅವರೆಲ್ಲರ ಮನಸ್ಸನ್ನು ಮುಟ್ಟುವಂತೆಯೂ ಆಕರ್ಷಿಸುವಂತೆಯೂ ನಮೋ ನಾರಾಯಣಾಯ ಎಂದು ಚೆನ್ನಾಗಿ ಹಾಡಬೇಕು. ಆಗ ಏನಾಗುತ್ತದೆ? ಲೌಕಿಕರ ಮನಸ್ಸಿನಲ್ಲಿ ಹೃದಯಂಗಮವಾಗಿ ಈ ಮಂತ್ರ ನಾಟಿ ಹೋಗುತ್ತದೆ. ಒಂದಲ್ಲ ಒಂದು ದಿನ ಅವರಿಗೂ ಬುದ್ಧಿ ಬರುತ್ತದೆ.
ತಾವು ನಡೆಯುವ ದಾರಿ ಸರಿಯಲ್ಲದ್ದು, ಅದು ತಪ್ಪು ದಾರಿ ಎಂದು ಅರಿವಾಗುತ್ತದೆ. ಅವರು ಭಕ್ತ ವೃಂದದೊಡನೆ ಸೇರಿಕೊಳ್ಳುತ್ತಾರೆ. ಭಕ್ತರೊಂದಿಗೆ ಒಕ್ಕೊರಲಿನಿಂದ ಅವರು ಆ ದಿವ್ಯ ಮಂತ್ರವನ್ನು ಹಾಡುತ್ತಾರೆ. ಅವರು ಪರಿಶುದ್ಧರಾಗುತ್ತಾರೆ. ಅವರಿಗೂ ಸದ್ಗತಿ ಬರುತ್ತದೆ ಎಂದರೆ ಅವರೂ ಅಧೋಗತಿಯಿಂದ ಉದ್ಧಾರವಾಗುತ್ತಾರೆ. ನಮೋ ನಾರಾಯಣಾಯ ಎಂಬುದನ್ನು ತಿರುಮಂತ್ರ, ಶ್ರೇಷ್ಠ ಮಂತ್ರ ಎನ್ನುತ್ತಾರೆ. ಓಂಕಾರದೊಂದಿಗೆ ಬೆರೆತು ಅದು ಓಂ ನಮೋ ನಾರಾಯಣಾಯ ಎಂಬ 8 ಅಕ್ಷರಗಳ ಮಂತ್ರವಾಗುತ್ತದೆ. ಎಂದರೆ ಅದು ಅಷ್ಟಾಕ್ಷರಿ ಮಂತ್ರ. ಏಕಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ, ದ್ವಾದಶಾಕ್ಷರಿ ಮುಂತಾದ ಮಹಾಮಂತ್ರಗಳಂತೆಯೇ ಈ ಅಷ್ಟಾಕ್ಷರಿ ಮಂತ್ರವನ್ನು ಗುರುವಿನಿಂದ ಉಪದೇಶ ಪಡೆದು ಅನುಸಂಧಾನ ಮಾಡಬೇಕೆಂದು ನಿಯಮವಿದೆ. ಆದರೆ ಆಳ್ವಾರರ ಮನಸ್ಸು ಹೇಗಿದೆ ಕಂಡಿರ? ಅದು ಎಲ್ಲರನ್ನೂ ಪಾವನಗೊಳಿಸುವುದು. ಆಸಕ್ತಿಯಿಂದ, ಶ್ರದ್ಧೆಯಿಂದ ಬಹಿರಂಗವಾಗಿ ಹಾಡುವ ಮನಸ್ಸು ನಿಮಗಿದ್ದರೆ ಸಾಕು, ನೀವು ನಿಜ ಭಕ್ತರಾಗುತ್ತೀರಿ. ಆದ್ದರಿಂದ ಎಲ್ಲರೂ ಅದನ್ನು ಹಾಡಿ ನಲಿಯಿರಿ. ನಿತ್ಯಾನಂದ ಸುಖವನ್ನು ನೀವು ಪಡೆಯುವುದು ನಿಶ್ಚಯ. ಇದು ಅವರ ಮನಸ್ಸು, ಇದೇ ಅವರ ಆಶಯ. ವಿಶಿಷ್ಟಾದ್ವೈತ ಪಂಥಕ್ಕೆ ಈ ಮಂತ್ರ ಒಂದು ಊರುಗೋಲು. ಗುರುವಿನಿಂದ ಉಪದೇಶ ಪಡೆದು ಈ ತಿರುಮಂತ್ರವನ್ನು ರಹಸ್ಯವಾಗಿ ಅನುಸಂಧಾನ ಮಾಡುತ್ತಾ ತಾವು ಸದ್ಗತಿ ಪಡೆದು ಸ್ವಾರ್ಥ ಸಾಧನೆ ಮಾಡುವುದರ ಬದಲಾಗಿ ಶ್ರೀರಾಮಾನುಜರು ಊರಿನವರೆಲ್ಲರೂ ಸದ್ಗತಿ ಪಡೆಯಲೆಂಬ ಹೆಬ್ಬಯಕೆಯಿಂದ ಊರಿನ ದೇವಾಲಯದ ಗೋಪುರದ ತುದಿಯಿಂದ ರಹಸ್ಯವನ್ನು ಘೋಷಿಸಿ ಬಯಲು ಮಾಡಿ ಬಿಟ್ಟರಲ್ಲವೇ? ಗುರುಗಳ ಕಡುಕೋಪಕ್ಕೂ ತುತ್ತಾದರಲ್ಲವೇ? ಈ ನಿಸ್ವಾರ್ಥ ಭಾವನೆಯನ್ನು ಅವರು ಈ ಆಳ್ವಾರರನ್ನು ಅನುಕರಿಸಿ ಪಡೆದಿರಬಹುದಲ್ಲವೇ? அண்டக்குலத்துக்கதிபதியாகி அசுரரிராக்கதரை இண்டக்குலத்தை எடுத்து களைந்த இருடே கேசந்தனுக்கு தொண்டக்குலத்திலுள்ளீர் வந்தடி தொழுது 1000 நாமம் சொல்லி பண்டை குலத்தை தவிர்ந்து பல்லாண்டு பல்லாயிரத்தாண்டென்மினே. ಪ್ರತಿಪದದ ಅರ್ಥ: ಅಂಡಕುಲತ್ತುಕ್ಕು, ಅಂಡಗಳ ಕೂಟಕ್ಕೆ. ಅಧಿಪತಿ, ಒಡೆಯ. ಆಹಿ, ಆಗಿ. ಅಸುರರ್ ಇರಾಕ್ಕದರೈ, ಅಸುರರ ಮತ್ತು ರಾಕ್ಷಸರ. ಇಂಡೈ ಕುಲತ್ತೈ, ಮಿತಿಮೀರಿ ಬೆಳೆದ ಕೂಟಗಳನ್ನು. ಎಡುತ್ತು, ಒಟ್ಟುಗೂಡಿಸಿ. ಕಳೈಂದ, ನಿರ್ಮೂಲಗೊಳಿಸಿದ. ಇರುಡೀಕೇಶಂತನಕ್ಕೆ, ಋಷಿಕೇಶನಾದ ಭಗವಂತನಿಗೆ. ತೊಂಡಕುಲத்தில், ದಾಸ್ಯ ಮಾಡುವವರ ಕೂಟದಲ್ಲಿ. ಉಳ್ಳೀರ್, ಉಳ್ಳವರೇ. ಪಂಡೈ, ಹಳೆಯ ಲೋಕವಸ್ತುಗಳನ್ನು ಬೇಡುವ. ಕುಲತ್ತೈ, ಸ್ವಭಾವವನ್ನು. ತವಿರ್ಂದು, ಬಿಟ್ಟುಕೊಟ್ಟು ಅಥವಾ ತೊಲಗಿಸಿಕೊಂಡು. ಒಂದು, ಬಂದು ಅಥವಾ ನಮ್ಮೊಡನೆ ಬಂದು. ಅಡಿ, ಭಗವಂತನ ಪಾದಗಳನ್ನು. ತೊಳೆದು, ಸೇವಿಸಿ. 1000 ನಾಮಂ, ಭಗವಂತನ 1000 ಹೆಸರುಗಳನ್ನು. ಶೊಲ್ಲಿ, ಹೇಳಿ. ಪೂಜಿಸಿ, ತರುವಾಯ. ಪಲ್ಲಾಂಡು ಪಲ್ಲಾಯಿರತ್ತಾಂಡು ಎನ್ಮಿನೆ, ಭಗವಂತನಿಗೆ ಚಿರಕಾಲವೂ ಮಂಗಳ ಎಂದು ಹೇಳಿರಿ. ಭಾವಾರ್ಥ: ಅಂಡಗಳ ಕೂಟಕ್ಕೆ ಒಡೆಯನಾಗಿ ಮಿತಿಮೀರಿ ಬೆಳೆದ ಅಸುರರ ಮತ್ತು ರಾಕ್ಷಸರ ಕೂಟಗಳನ್ನು ಒಟ್ಟಾಗಿ ನಿರ್ಮೂಲನೆಗೊಳಿಸಿದ ಋಷಿಕೇಶನಾದ ಭಗವಂತನಿಗೆ ದಾಸ್ಯ ಮಾಡುವವರ ಕೂಟದಲ್ಲಿರುವವರೇ, ನಿಮ್ಮ ಹಳೆಯ ಬೇಡುವ ಸ್ವಭಾವವನ್ನು ತೊಲಗಿಸಿಕೊಂಡು ನಮ್ಮೊಡನೆ ಬಂದು ಭಗವಂತನ ಪಾದಗಳನ್ನು ಸೇವಿಸಿ ಸಹಸ್ರನಾಮಗಳಿಂದ ಭಜಿಸಿ ಭಗವಂತನಿಗೆ ಚಿರಕಾಲ ಮಂಗಳವೆನ್ನಿರಿ. ಭಗವಂತನನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎನ್ನುತ್ತಾರೆ. ಬ್ರಹ್ಮಾಂಡದಲ್ಲಿರುವ ಚರಾಚರ ವಸ್ತುಗಳನ್ನೆಲ್ಲವನ್ನೂ ಭಗವಂತ ಬ್ರಹ್ಮನ ರೂಪಗೊಂಡು ಸೃಷ್ಟಿಸುತ್ತಾನೆ. ಅವುಗಳ ಒಂದೊಂದರಲ್ಲೂ ಅಂತರ್ಯಾಮಿಯಾಗಿ ಇದ್ದು ಎಲ್ಲಕ್ಕೂ ರಕ್ಷಕನಾಗಿ ಇರುತ್ತಾನೆ.
ಕಡೆಯಲ್ಲಿ ಪ್ರಳಯ ಕಾಲದಲ್ಲಿ ಅವುಗಳನ್ನು ಲಯಗೊಳಿಸಿ ಸೂಕ್ಷ್ಮ ರೂಪದಲ್ಲಿ ಅವೆಲ್ಲವನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಮುಂದೆ ಸೃಷ್ಟಿಗೆ ಕಾರಣನಾಗುತ್ತಾನೆ. ಹೀಗೆ ಸೃಷ್ಟಿಯ ವಸ್ತುಗಳಲ್ಲೆಲ್ಲ ಅವನಿದ್ದರೂ ಸಹ ಸೃಷ್ಟಿಗೆ ಅತೀತನಾಗಿ ಶಾಶ್ವತನಾಗಿ ಇರುತ್ತಾನೆ. ಆದ್ದರಿಂದ ಬ್ರಹ್ಮಾಂಡಕ್ಕೆ ಅಧಿಪತಿ ಅವನು, ಬ್ರಹ್ಮಾಂಡ ನಾಯಕ. ಸೃಷ್ಟಿಯ ಆದಿಯಲ್ಲಿ ಕಶ್ಯಪ ಪ್ರಜಾಪತಿಗೆ ದಿತಿ ಅದಿತಿ ಎಂಬ ಇಬ್ಬರು ಹೆಂಡಿರು. ಅದಿತಿಯ ಮಕ್ಕಳು ದೇವತೆಗಳು, ದಿತಿಯ ಮಕ್ಕಳು ದೈತ್ಯರು ಅಸುರರು. ಅಸುರರು ಸುರರು ದಾಯಾದಿಗಳು. ಅಸುರರು ದೇವತೆಗಳ ಕಡುಶತ್ರುಗಳು. ಉತ್ತಮ ವಂಶದವರಾದರೂ ಅವರಿಗೆ ಆಶೆ, ಅಸೂಯೆ, ಕ್ರೋಧಗಳು ಹೇಳತೀರದಷ್ಟು. ಅಮೃತ ಮಥನದ ಕಾಲದಿಂದಲೂ ತಮಗೆ ಪಕ್ಷಪಾತ ನಡೆಯುತ್ತಿದೆ ಎಂದು ಅಸುರರಿಗೆ ದೇವತೆಗಳ ಮೇಲೆಯೂ ಭಗವಂತನ ಮೇಲೆಯೂ ಆಕ್ರೋಶ. ಅಸುರರು ಬಹಳ ಬಲಶಾಲಿಗಳು. ಹೇಗಾದರೂ ಸೇಡು ತೀರಿಸಿಕೊಳ್ಳಬೇಕೆಂದು ದೇವತೆಗಳಿಗೆ ಕಿರುಕುಳ ಕೊಡುವುದರಲ್ಲೂ ದೇವೇಂದ್ರನನ್ನು ಪದಚ್ಯುತಿಗೊಳಿಸಿ ಕಷ್ಟಕ್ಕೆ ಈಡು ಮಾಡುವುದರಲ್ಲಿಯೂ ಅವರು ನಿಸ್ಸೀಮರು. ಹಾಗೆ ಮಾಡುವುದೇ ಅವರಿಗೆ ಆನಂದ. ಈ ಕಾರಣದಿಂದ ಅವರು ದೇವತೆಗಳೊಡನೆ ಪದೇ ಪದೇ ಯುದ್ಧ ಮಾಡುತ್ತಲೇ ಇದ್ದರು. ಒಂದೊಂದು ಸಲ ದೇವತೆಗಳಿಗೆ ಕಷ್ಟ ಬಂದಾಗಲೂ ದೇವತೆಗಳ ನೆರವಿಗೆ ಬಂದು ಭಗವಂತ ದುಷ್ಟ ಪ್ರವೃತ್ತಿಯ ಅಸುರರನ್ನು ಸೋಲಿಸಿ ಓಡಿಸಿ ನಿರ್ಮೂಲಗೊಳಿಸಿ ದೇವತೆಗಳು ಸುಖದಿಂದ ಸ್ವರ್ಗವಾಸ ಮಾಡುವಂತೆ ಕರುಣಿಸಿದನು. ರಾಕ್ಷಸರು ಐಶ್ವರ್ಯಾರ್ಥಿಗಳು, ಪರಮ ಲೋಭಿಗಳು. ಈ ಕಾರಣದಿಂದ ಐಶ್ವರ್ಯವಿರುವ ಕಡೆಗಳಲ್ಲೆಲ್ಲ ಅವರ ಕೋಟಲೆ ಕಿರುಕುಳಗಳು ಹೆಚ್ಚು. ಐಶ್ವರ್ಯವನ್ನು ಕಸಿದುಕೊಂಡು ಹೋಗುವುದು ಮತ್ತು ಅದನ್ನು ಭದ್ರವಾಗಿ ಶೇಖರಿಸಿ ಇಡುವುದು ಅವರ ಕೆಲಸ. ಹೀಗೆ ರಾಕ್ಷಸರು ದುಷ್ಟರೇ. ಇವರನ್ನು ನಿರ್ಮೂಲಗೊಳಿಸಿದ್ದು ಭಗವಂತ. ಭಗವಂತನಿಗೆ ಹೃಷಿಕೇಶ ಎಂಬ ಹೆಸರಿದೆ. ಅವನು ಹೃಷಿಕಕ್ಕೆ ಈಶ. ಹೃಷಿಕ ಎಂದರೆ ಇಂದ್ರಿಯಗಳು, ಅದಕ್ಕೆ ಈಶ ಅಥವಾ ಒಡೆಯ ಅವನು. ಮನುಷ್ಯನ ಎಲ್ಲ ಕರ್ಮಗಳಿಗೂ ಇಂದ್ರಿಯಗಳು ಮತ್ತು ಮನಸ್ಸು ಕಾರಣ. ಇಂದ್ರಿಯಗಳಿಗೆ ಆಳಾದರೆ ಮನಸ್ಸು ಕೆಡುತ್ತದೆ. ಅದರಿಂದ ಮನುಷ್ಯನು ಪಾಪ ಕರ್ಮಗಳಲ್ಲಿ ತೊಡಗುತ್ತಾನೆ. ಇಂದ್ರಿಯಗಳಿಗೆ ಒಡೆಯನಾಗಿರುವ ಭಗವಂತನ ಕೈಂಕರ್ಯಗಳನ್ನು ಮನುಷ್ಯ ನಡೆಸುತ್ತಾ ಬರುವುದರಿಂದ ಅವನಿಗೂ ಇಂದ್ರಿಯಗಳ ಮೇಲೆ ಒಡೆತನ ಕ್ರಮಕ್ರಮವಾಗಿ ಉಂಟಾಗುತ್ತದೆ. ಲೋಕ ವಸ್ತುಗಳ ಮತ್ತು ಲೋಕ ಸುಖದ ಕಡೆಗೆ ಗಮನ ಹರಿಸಿದಷ್ಟೂ ಮನುಷ್ಯ ಲೌಕಿಕನಾಗುತ್ತಾನೆ. ಅದಕ್ಕೆ ಬದಲಾಗಿ ಪರಮಾತ್ಮನತ್ತ ಅದನ್ನು ಹರಿಯಗೊಟ್ಟಷ್ಟು ಪರಮಾತ್ಮನ ಅನುಗ್ರಹಕ್ಕೆ ಭಾಗಿಯಾಗುತ್ತಾನೆ. ಆದ್ದರಿಂದ ಮನುಷ್ಯ ಹೃಷಿಕೇಶನಿಗೆ ಪೂರ್ತಿಯಾಗಿ ಶರಣಾಗಬೇಕೆಂಬುದರ ಅರ್ಥ ಇದೆ. ಬೇಡುವುದು ಮನುಷ್ಯನ ಸ್ವಭಾವ. ಅವನ ಬೇಡಿಕೆ ಎಲ್ಲವೂ ತನ್ನ ಕಷ್ಟ ದುಃಖಗಳ ನಿವಾರಣೆಯಾಗಬೇಕೆಂದು, ತನಗೆ ಸಂಪತ್ತು ಹೆಚ್ಚಬೇಕು, ಸುಖ ಸಂತೋಷಗಳು ಹೆಚ್ಚಬೇಕೆಂದು ಆಗಿರುತ್ತದೆ. ಎಂದರೆ ಮಾನವನ ಬೇಡಿಕೆಗಳು ಅವನ ಸ್ವಾರ್ಥಕ್ಕಾಗಿ ಮತ್ತು ಕ್ಷಣಿಕವಾದ ಸುಖಾನುಭವಕ್ಕಾಗಿ, ಕೆಳಮಟ್ಟದ ಪುರುಷಾರ್ಥ ಸಾಧನೆಗಾಗಿ. ಈ ಸ್ವಭಾವವನ್ನು ಆಳ್ವಾರರು ಹಳೆಯ ಸ್ವಭಾವ ಎನ್ನುತ್ತಾರೆ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಬಯಸುವವರು ಅವರ ಈ ಹಳೆಯ ಸ್ವಭಾವವನ್ನು ತೊಲಗಿಸಬಿಡಬೇಕು. ಸ್ವಾರ್ಥಕ್ಕಾಗಿ ಬೇಡುವ ಹಳೆಯ ಚಾಳಿಯನ್ನು ಭಗವಂತನ ಸೇವೆ ಮಾಡುವಲ್ಲಿ ಸ್ವಭಾವಕ್ಕೆ ಮಾರ್ಪಾಡಿಸಿಕೊಂಡರೆ ಅವರು ಭಗವಂತನ ಪಾದ ಸೇವೆಗೆ ಅರ್ಹರಾಗುತ್ತಾರೆ. ಆಗ ಅವರು ಭಕ್ತಕೂಟದಲ್ಲಿ ಕಲಿತುಕೊಳ್ಳಬಹುದು. ಭಗವಂತನನ್ನು ಅವನ 1000 ನಾಮಗಳಿಂದ ಭಜಿಸಬಹುದು. ಭಜನೆ, ನಾಮ, ಸಂಕೀರ್ತನೆ ಮಾಡುತ್ತಾ ಮಾಡುತ್ತಾ ಇರುವುದೇ ಭಗವಂತನಿಗೆ ಕೋರುವ ಮಂಗಳವೆನ್ನಿಸುತ್ತದೆ. எந்தை தந்தை 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 தம்மூத்தப்பன் ஏழ்படியால் தொடங்கி வந்து வழி வழியாள் செய்கின்றோம். திருவோணத் திருவிழவில் அந்தியம்போதிலறியுருவாகி அரியை அளித்தவனை பந்தனை தீர பல்லாண்டு பல்லாயிரத்தாண்டென்று பாடுதுமே. ಪ್ರತಿಪದದ ಅರ್ಥ: ಎಂದೈ ನನ್ನ ತಂದೆ, ತಂದೈ ನನ್ನ ತಂದೆಯ ತಂದೆಯು, ತಂದೈ ಅವರ ತಂದೆಯು, ತಂದೈ ಅವರ ತಂದೆಯು, ತಮ್ಮು ತಪ್ಪನ್
ಅವರ ತಂದೆಯ ತಾತನು. ಹೀಗೆ. ಏಳು ಪಡಿಹಾಲ್ ತಲೆಮಾರುಗಳ ಕಾಲದಿಂದ, ವಳಿವಳಿ ಪರಂಪರೆಯಾಗಿ, ಕ್ರಮ ತಪ್ಪದಂತೆ, ಒಂದು ಬಂದು, ಆಳ್ಚೈ ಹಿಂಡ್ರೋಮ್ ಸೇವೆ ಮಾಡುತ್ತಿದ್ದೇವೆ, ತಿರು ಪವಿತ್ರವಾದ, ಓಣಂ ಶ್ರವಣ ನಕ್ಷತ್ರದಲ್ಲಿ, ತಿರು ಶ್ರೇಷ್ಠವಾದ ಅಥವಾ ಪವಿತ್ರವಾದ, ವಿಳವಿಲ್ ದಿನದಂದು, ಸುಂದರವಾದ, ಅಂದಿ ಮುಸ್ಸಂಜೆಯ, ಅರಿ ಹರಿಯ ಎಂದರೆ ನರಹರಿಯ, ಉರು ರೂಪ, ಆಹಿ ಆಗಿ, ಅರಿಯೈ ಶತ್ರುವನ್ನು, ಅಳಿತ್ತವನೈ ನಾಶ ಮಾಡಿದ ಪರಮಾತ್ಮನ, ಪಂದನೈ ಆಯಾಸವು, ತೀರುವಂತೆ, ಪಲ್ಲಾಂಡ್ ಪಲ್ಲಾಯಿರತ್ತಾಂಡ್ ಚಿರಕಾಲ ಮಂಗಳ, ಎಂದು, ಪಾಡುದುಮೆ ಹಾಡೋಣ. ಭಾವಾರ್ಥ: ನನ್ನ ತಂದೆಯು, ತಾತನು, ಮುತ್ತಾತನು, ಅವರ ತಂದೆಯು, ತಾತನು ಹೀಗೆ 7 ತಲೆಮಾರುಗಳಿಂದ ಪರಂಪರೆಯಾಗಿ ಕ್ರಮತಪ್ಪದಂತೆ ಬಂದು ಭಗವಂತನ ಸೇವೆ ಮಾಡುತ್ತಿದ್ದೇವೆ. ಪವಿತ್ರವಾದ ಶ್ರವಣ ನಕ್ಷತ್ರದ ಶ್ರೇಷ್ಠ ದಿನದ ಸುಂದರವಾದ ಮುಸ್ಸಂಜೆಯ ಸಮಯದಲ್ಲಿ ನರಹರಿ ರೂಪ ತಳೆದು ಶತ್ರು ಸಂಹಾರ ಮಾಡಿದ ಪರಮಾತ್ಮನ ಆಯಾಸ ತೀರುವಂತೆ ಅವನಿಗೆ ಚಿರಕಾಲ ಮಂಗಳವೆಂದು ಹಾಡೋಣ. ವಾಳಾಳ್ಪಟ್ಟು ಎಂಬ 3ನೆಯ ಪಾಶುರದಲ್ಲಿ 7 ತಲೆಮಾರುಗಳ ವಿಷಯ ಬಂದಿದೆ. ಅದರ ವಿವರಣೆಯಲ್ಲಿ ಕಂಡು ಬಂದಿದ್ದ ಸಂದೇಹ ಇಲ್ಲಿ ನಿವೃತ್ತಿಯಾಗಿದೆ. ಹಿಂದಿನ 6 ತಲೆಮಾರುಗಳು ಮತ್ತು ಈಗ ಬಾಳುತ್ತಿರುವ 1 ತಲೆಮಾರು ಒಟ್ಟು 7 ತಲೆಮಾರುಗಳಾಗುತ್ತವೆ. ಪರಂಪರೆಯಾಗಿ ಕ್ರಮ ತಪ್ಪದಂತೆ ನಡೆಸಿಕೊಂಡು ಬಂದ ಯಾವ ಪದ್ಧತಿಯಾಗಲಿ, ಯಾವ ಕರ್ಮವೇ ಆಗಲಿ, ಅದು ಬೇರೂರಿ ನಿಲ್ಲುತ್ತದೆ. ಅದನ್ನು ಮಾರ್ಪಡಿಸಲು ಆಗುವುದಿಲ್ಲ. ತಲೆಮಾರುಗಳ ಅಭ್ಯಾಸ ಬಲದಿಂದ ಅದು ಸಂಸ್ಕಾರವಾಗಿ ಬಿಡುತ್ತದೆ. ಈ ಸಂಸ್ಕಾರ ರಕ್ತಗತವಾಗಿ ಉಳಿಯುತ್ತದೆ. ಉದಾಹರಣೆಗೆ, ಏಕಾದಶಿ ವ್ರತವನ್ನು ನಡೆಸುವವರಲ್ಲಿ ಕೆಲವರು ವ್ರತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಏಕಾದಶಿಯ ದಿನ ಶುದ್ಧ ಉಪವಾಸ ಮಾಡುತ್ತಾರೆ. ಭಗವಂತನನ್ನು ಮನಸಾರ ಪೂಜಿಸಿ ಅನಂತರ ತೆಗೆದುಕೊಳ್ಳುವ ತೀರ್ಥವೊಂದನ್ನು ಬಿಟ್ಟರೆ ಬೇರೆ ಏನನ್ನೂ ಅವರು ಆ ದಿನವೆಲ್ಲ ಉಣ್ಣುವುದೂ ಇಲ್ಲ, ಕುಡಿಯುವುದೂ ಇಲ್ಲ. ಪೂಜೆ ಮೊದಲಾದ ಪಾರಮಾರ್ಥಿಕ ವಿಷಯಗಳಲ್ಲೇ ಅವರು ಮನಸ್ಸಿಟ್ಟಿರುತ್ತಾರೆ. ರಾತ್ರಿ ಜಾಗರಣೆ ನಡೆಸುತ್ತಾರೆ. ರಾತ್ರಿಯೆಲ್ಲ ಭಜನೆ, ಹರಿಕಥೆ ಮುಂತಾದವುಗಳಿಂದ ಕಾಲ ಕಳೆಯುತ್ತಾರೆ. ಮರುದಿನ ಎಂದರೆ ದ್ವಾದಶಿಯ ದಿನ ಬೆಳಗ್ಗೆ ಎದ್ದು ಪೂಜಾದಿಗಳನ್ನು ಯಥಾವತ್ತಾಗಿ ನಡೆಸಿ ಅನಂತರ ಪಾರಣೆ ಮಾಡುತ್ತಾರೆ. ಅಂದಿನ ಊಟದಲ್ಲಿಯೂ ಕಟ್ಟುಪಾಡು ಪಾಲಿಸುತ್ತಾರೆ. ಸಾರಿಗೆ ಹುಳಿ ಇಲ್ಲ, ಅಗಸೆ ಸೊಪ್ಪಿನ ಪಲ್ಯ ಮತ್ತು ನೆಲ್ಲಿ ಚಟ್ಟಿನ ಚಟ್ನಿ. ಅಂದು ಹಗಲು ನಿದ್ದೆ ಮಾಡುವುದಿಲ್ಲ. ಈ ಎಲ್ಲ ನಿಯಮಗಳನ್ನು ಚಾಚೂ ತಪ್ಪದಂತೆ ಪಾಲಿಸುತ್ತಾರೆ. ಇನ್ನೊಂದು ಉದಾಹರಣೆ ಕೊಡಬಹುದು. ಶಿವರಾತ್ರಿಯ ದಿನ ಪೂರ್ತಿ ಉಪವಾಸವಿದ್ದು ರಾತ್ರಿ ಎಲ್ಲವೂ ಜಾವಕ್ಕೂ ನಡೆಸಬೇಕಾದ ಸ್ನಾನ ಪೂಜಾದಿಗಳನ್ನು ವಿಧಿವತ್ತಾಗಿ ಮಾಡಿ ಮಾರನೆಯ ದಿನ ಪಾರಣೆ ನಡೆಸುತ್ತಾರೆ. ಅಭ್ಯಾಸ ಬಲದಿಂದ ಪಡೆದ ಸಂಸ್ಕಾರವೆಂಬುದು ಇದು. ಹಾಗೆಯೇ ಭಗವಂತನಿಗೆ ಕೈಂಕರ್ಯಗಳನ್ನು ಅಭ್ಯಾಸ ಬಲದಿಂದ ನಡೆಸುತ್ತಾ ಬಂದರೆ ಅದು ಯೋಗವಾಗಿ ಪರಿಣಮಿಸುತ್ತದೆ. ಆದ್ದರಿಂದಲೇ ಆಳ್ವಾರರು 7 ತಲೆಮಾರುಗಳ ಸಂಸ್ಕಾರಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರುವುದು. ಭಗವಂತ ಅವತರಿಸಿದ ನಕ್ಷತ್ರವನ್ನು ವಿಷ್ಣು ನಕ್ಷತ್ರ ಎನ್ನುತ್ತಾರೆ. ಅದು ಶ್ರವಣ ಆಗಬಹುದು, ರೋಹಿಣಿ ಆಗಬಹುದು, ಅಥವಾ ಬೇರೆ ಯಾವುದೇ ನಕ್ಷತ್ರವಾಗಬಹುದು. ಶ್ರವಣ ನಕ್ಷತ್ರವಲ್ಲದಿದ್ದರೂ ಅದು ಶ್ರವಣದ ಅಂಶ ನಕ್ಷತ್ರವೆನ್ನಿಸಿಕೊಳ್ಳುತ್ತದೆ. ಅವತಾರದ ನಕ್ಷತ್ರವನ್ನು ಹೇಳದೇ ಇದ್ದಾಗಲೂ ಅದನ್ನು ಶ್ರವಣ, ತಿರುವೋಣಂ ಎಂದು ವಿವರಿಸುವುದು ವಾಡಿಕೆ. ಅವತಾರಗಳಲ್ಲಿ ಕೆಲವಕ್ಕೆ ನಕ್ಷತ್ರದ ಪ್ರಾಮುಖ್ಯತೆ ಇದೆ, ಮತ್ತೆ ಕೆಲವಕ್ಕೆ ದಿನದ ಪ್ರಾಮುಖ್ಯತೆ ಬರುತ್ತದೆ. ಇನ್ನು ಕೆಲವಕ್ಕೆ ದಿನವೂ ಮುಖ್ಯ, ನಕ್ಷತ್ರವೂ ಮುಖ್ಯ.
ಉದಾಹರಣೆಗೆ ರಾಮಾವತಾರ ಆದದ್ದು ಚೈತ್ರ ಶುದ್ಧ ನವಮಿ ಪುನರ್ವಸು ನಕ್ಷತ್ರದಲ್ಲಿ, ಆದರೆ ಅದನ್ನು ರಾಮನವಮಿ ಎನ್ನುತ್ತಾರೆ. ಇಲ್ಲಿ ನವಮಿ ತಿಥಿಯೇ ಮುಖ್ಯವಾಯಿತು. ಕೃಷ್ಣಾವತಾರ ಆದದ್ದು ಶ್ರಾವಣ ಬಹುಳ ಅಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ, ಅದನ್ನು ಕೃಷ್ಣಾಷ್ಟಮಿ ಎಂದು ಅಷ್ಟಮಿಯನ್ನು ಪ್ರಧಾನವಾಗಿ ಮಾಡಿದ್ದಾರೆ. ರೋಹಿಣಿ ನಕ್ಷತ್ರವೇ ಮುಖ್ಯ ಎನ್ನುವವರು ಇದ್ದಾರೆ. ಕೃಷ್ಣ ಜಯಂತಿ ಎಂಬ ಹೆಸರಿನಲ್ಲಿ ನಡೆಸುವವರಿಗೆ ಅಷ್ಟಮಿಯೂ ರೋಹಿಣಿಯೂ ಎರಡೂ ಮುಖ್ಯ. ಹಾಗೆಯೇ ನರಸಿಂಹಾವತಾರ ಆದದ್ದು ವೈಶಾಖ ಶುದ್ಧ ತ್ರಯೋದಶಿ. ಇಲ್ಲಿ ನಕ್ಷತ್ರಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ದಿನಕ್ಕೆ ಪ್ರಾಮುಖ್ಯ. ದಿನ ನಕ್ಷತ್ರಗಳಲ್ಲದೆ ಅವತಾರ ಕಾಲವೂ ಮುಖ್ಯ ಎನ್ನುತ್ತಾರೆ. ರಾಮಾವತಾರ ಸುಮಾರು ನಡುಹಗಲು, ಕೃಷ್ಣಾವತಾರ ಸುಮಾರು ನಡುರಾತ್ರಿ, ನರಸಿಂಹಾವತಾರವು ಮುಸ್ಸಂಜೆಯ ವೇಳೆಗೆ. ಅಸುರನಾದ ಹಿರಣ್ಯಕಶಿಪು ಲೋಕಕಂಟಕನಾಗಿ 3 ಲೋಕಗಳನ್ನೂ ಪೀಡಿಸುತ್ತಿದ್ದ. ಅವನಿಗೆ ಪ್ರಹ್ಲಾದನೆಂಬ ಸುಪುತ್ರ ಜನಿಸಿದ. ಅವನು ಚಿಕ್ಕಂದಿನಿಂದಲೂ ಹರಿಯ ಅನನ್ಯ ಭಕ್ತ. ಹಿರಣ್ಯಕಶಿಪುವಾದರೋ ಹರಿಯ ಪರಮಶತ್ರು. ತನ್ನ ಮಗ ತನಗೆ ಕಡುಶತ್ರುವಾದ ಹರಿಯನ್ನು ಸ್ಮರಿಸದಂತೆ ಮಾಡಬೇಕೆಂಬ ಉದ್ದೇಶದಿಂದ ನಡೆಸಿದ ಉಪಾಯಗಳೆಲ್ಲ ವ್ಯರ್ಥವಾದವು. ಅವನನ್ನು ಕೊಲ್ಲಿಸಲು ಮಾಡಿದ ಪ್ರಯತ್ನಗಳೂ ವ್ಯರ್ಥವಾದವು. ಅವನನ್ನು ಎಲ್ಲಾ ವಿಧದ ಚಿತ್ರಹಿಂಸೆಗೂ ಮಾಡಿದ. ಯಾವುದೂ ಕೈಗೂಡದೆ ಕಡೆಗೆ ಅವನನ್ನು ತನ್ನೆದುರಿಗೆ ಕರೆಸಿಕೊಂಡು, ಎಲ್ಲಿ ನಿನ್ನ ಆ ಹರಿ, ಇಲ್ಲಿ ಇದ್ದರೆ ಹೊರಕ್ಕೆ ಬರಲಿ ಎಂದು ಕೋಪದಿಂದ ಕಂಬವನ್ನು ಕಾಲಿನಿಂದ ಒದೆದ. ಕೂಡಲೇ ಆ ಉಕ್ಕಿನ ಕಂಬ ಬೆರೆಯಿತು. ತಲೆಯಿಂದ ಕುತ್ತಿಗೆಯವರೆಗೆ ಸಿಂಹವಾಗಿಯೂ ಕುತ್ತಿಗೆಯಿಂದ ಕೆಳಕ್ಕೆ ನರನಾಗಿಯೂ ನರಸಿಂಹ ಅವತಾರವಾಯಿತು. ಈ ವಿಚಿತ್ರ ರೂಪಕ್ಕೆ ಕಾರಣ ಹಿರಣ್ಯಕಶಿಪು ಪಡೆದಿದ್ದ ವಿಚಿತ್ರ ವರವೇ. ತನಗೆ ಹಗಲು ಆಗಲಿ ರಾತ್ರಿಯಾಗಲಿ ನೆಲದ ಮೇಲಾಗಲಿ ನೀರಿನಲ್ಲಾಗಲಿ ಆಕಾಶದಲ್ಲಾಗಲಿ ಸಾವು ಕೂಡದು. ಮನುಷ್ಯನಿಂದಾಗಲಿ ದೇವತೆಯಿಂದಾಗಲಿ ಮೃಗದಿಂದಾಗಲಿ ಮರಣ ಕೂಡದು. ಆಯುಧದಿಂದ ಸಾವು ಕೂಡದು ಇತ್ಯಾದಿಯಾಗಿ ತನಗೆ ಸಾವು ಬರದೆ ಅಸಾಧ್ಯವಾಗುವಂತೆ ವರದಿಂದ ತನ್ನನ್ನು ಭದ್ರ ಮಾಡಿಕೊಂಡಿದ್ದ. ಆದ್ದರಿಂದಲೇ ನರ ಮೃಗರೂಪದ ಅವತಾರವಾಯಿತು. ಮುಸ್ಸಂಜೆಯಲ್ಲಿ ಹೊಸಲಿನ ಮೇಲೆ ಉಗುರುಗಳಿಂದ ಅವನ ಹೊಟ್ಟೆ ಬಗೆದು ಕರುಳನ್ನು ಕಿತ್ತು ಅವನನ್ನು ಕೊಲ್ಲಲಾಯಿತು. ಹಾಗೆ ನಡೆದದ್ದು ಉಗ್ರ ನಾರಸಿಂಹನಿಂದ. ಮತ್ತೆ ಅವನು ಪ್ರಸನ್ನ ನಾರಸಿಂಹನಾಗಿದ್ದು ಲಕ್ಷ್ಮೀದೇವಿ ಮತ್ತು ಪ್ರಹ್ಲಾದರ ಪ್ರಾರ್ಥನೆಯಂತೆ. ಈ ದುಷ್ಟ ಅಸುರನ ನಿಗ್ರಹದಲ್ಲಿ ಭಗವಂತ ಬಹಳ ಆಯಾಸಗೊಂಡಿರುವನೆಂದು, ಅದು ತೀರುವವರೆಗೆ ತೀರುವ ಹಾಗೆ ಭಕ್ತರೆಲ್ಲರೂ ಒಟ್ಟಾಗಿ ಕಲಿತು ಭಗವಂತನಿಗೆ ಮಂಗಳ ಹಾಡಬೇಕೆಂದು ಆಳ್ವಾರರ ಆಶಯ. ಪ್ರಿಯವಾದ ವಿಷಯವನ್ನು ಗಾನ ರೂಪದಲ್ಲಿ ಹಿತವಾಗಿ ಹಾಡಿದರೆ ಆಯಾಸ ನೀಗುವುದು ನಿಶ್ಚಯ. ಭಜನೆ ಕೀರ್ತನೆಗಳಿಗೆ ಇರುವ ಶ್ರೇಷ್ಠತೆ ಇದು. ಆಳ್ವಾರರು ತಾವೇ ಸ್ವತಃ ಕಷ್ಟವನ್ನು ಅನುಭವಿಸಿದ್ದರೆ ಹೇಗೋ ಹಾಗೇ ಭಗವಂತನ ಕಷ್ಟದಲ್ಲಿ ಆಯಾಸದಲ್ಲಿ ಮರುಕಗೊಳ್ಳುತ್ತಾರೆ. ಅವರ ಹೃದಯ ಎಷ್ಟು ಮೃದು. ಉರು ಎಂಬುದು ಉರುವಂ ಮತ್ತು ಉರುವು ಎಂಬುದರ ಹ್ರಸ್ವರೂಪ, ಕಾವ್ಯಕ್ಕಾಗಿ ಮಾಡಿಕೊಂಡಿರುವುದು.